ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸುಲಿಡ್ಜ್. ಇವಾಗ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಬಂತು. ಎಲ್ಲನೂ ಪೂಜೆಗೆ ನಾವು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಆವಾಗ ಟೆನ್ಷನೇ ಇರೋದಿಲ್ಲ. ಅಯ್ಯೋ ನಾವಿನ್ನೂ ಏನೂ ರೆಡಿನೇ ಮಾಡ್ಕೊಂಡಿಲ್ಲ, ಏನೂ ತಂದಿಲ್ಲ, ಹಬ್ಬ ನಾಳೆನೇ ಮಾಡಬೇಕು, ಅಲಂಕಾರಕ್ಕೆ ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ಅದನ್ನೇ ಮಾಡೋಕ್ಕೆ ನಮಗೆ ಇಡೀ ದಿನ ಬೇಕಾಗ್ಬಿಡ್ತು, ನಾವೇನೂ ತರಲೇ ಇಲ್ಲ. ಆ ಥರ ಟೆನ್ಷನೇ ಬೇಡ. ನಾನು ಎಲ್ಲ ನೀಟಾಗಿ ಏನೇನು ಮುಂಚಿತವಾಗಿ ಪೂರ್ವ ಸಿದ್ಧತೆ ಅಂತೇನು ನಾವು ಹೇಳ್ತೀವಲ್ಲ, ಅದು ಪೂಜೆಗೆ ಮಾತ್ರ. ನೀವು ಅಲಂಕಾರಕ್ಕೆ ನೀವು ಎಷ್ಟು ಅಲಂಕಾರ ಮಾಡ್ತೀವಿ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ನಾನು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಪೂಜೆಗೆ ಮೇನಾಗಿ ನಮಗೆ ಏನೇನು ಬೇಕು ಅದು ಇದ್ದುಬಿಟ್ರೆ ಬೇಗ ಬೇಗ ಪೂಜೆ ಮಾಡಿಬಿಡ್ಬೋದು ನಾವು. ಒಂದೊಂದಾಗಿ ಎಲ್ಲ ಹೇಳ್ತೀನಿ, ನಾವು ಏನೇನು ತಂದು ಇಟ್ಕೋಬೇಕು ಮುಂಚಿತವಾಗಿ ಅನ್ನೋದನ್ನು ನೀಟಾಗಿ. ಬೇಕಾದರೆ ಕನ್ಫ್ಯೂಸ್ ಆದರೆ ಬರ್ಕೊಂಬಿಡಿ, ಹೋಗಿ ಗಂಧಿಗೆ ಅಂಗಡಿಯಲ್ಲಿ ಆ ಲೀಸ್ಟ್ ತೊಗೊಂಡೋಗಿ ಒಂದೊಂದಾಗಿ ಕೇಳಿ ಅವ್ರು ಕೊಡ್ತಾರೆ, ಎಲ್ಲ ಸಿಗುತ್ತೆ. ನೋಡೋಣ ಈಗ ವಿಡಿಯೋದಲ್ಲಿ ನಾನು ಏನೇನು ತೋರಿಸ್ತೀನಿ, ನೀವೇನೇನು ತಂದು ಇಟ್ಕೋಬೋದು. ಆಮೇಲೆ ಈಗ ನೋಡಿ, ಮೊದಲೇ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯಿತು. ಯಾವ ಅಂಗಡಿಯಲ್ಲಿ ಹೋದ್ರೂ ರಶ್ಶು, ಎಲ್ಲಿ ಹೋದ್ರೂ ಬೇಗ ತೊಗೊಳಕ್ಕಾಗಲ್ಲ. ಇನ್ನೂ ಲೇಟಾಗಿ ನೀವು ಹೋದಷ್ಟು ಇನ್ನೂ ರಶ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮುಂಚೆನೇ ನೀವು ತಂದಿಟ್ಕೊಂಡ್ರೆ ಅಷ್ಟು ರಶ್ ಇರಲ್ಲ. ಈಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅಂಥವ್ರನ್ನ ಹೋಗಿ ತುಂಬ ಹೊತ್ತು ನಿಲ್ಲಕ್ಕೂ ಆಗಲ್ಲ. ಆಮೇಲೆ ಕೆಲವೊಬ್ಬರು ನೋಡಿ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಇದು ಅವ್ರ ಗಂಡನ ಮನೆಯಲ್ಲಿ ಮೊದಲನೇ ಪೂಜೆ, ಮೊದಲೇ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಅಂಥವ್ರಿಗೆ ಗೊತ್ತಿರಲ್ಲ ಏನೇನು ನಾವು ಮುಂಚಿತವಾಗಿ ತಂದಿಟ್ಕೋಬೇಕು. ಆಮೇಲೆ ಕಳಸದಲ್ಲಿ ನಾವು ಏನೇನು ಹಾಕಬೇಕು. ಆಮೇಲೆ ಕಳಸದಲ್ಲಿ ಅಷ್ಟೇ, ಅದು ಹೇಳ್ತೀನಿ ಮುಂಚಿತವಾಗಿಯೇ. ಯಾಕಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕಳಸದೊಳಗೆ ಹಾಕೋ ಪದ್ಧತಿ ಇರುತ್ತೆ. ನಿಮ್ಮ ಮನೇಲಿ ಏನು ಪದ್ಧತಿ ಇದೆ ಅದು ನಿಮ್ಮ ಹಿರಿಯರನ್ನ ಕೇಳಿಬಿಟ್ಟು ಮಾಡ್ಕೊಳ್ಳಿ. ಇದನ್ನೇ ಹಾಕಬೇಕು ಅಂತ ಏನು ರೂಲ್ ಇಲ್ಲ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು, ಎಲ್ಲ ಪೂಜೆ ಸಾಮಾನು ಏನೇನು ಬೇಕು ಎಲ್ಲನೂ ನಾವು ಮುಂಚಿತವಾಗಿ ತಂದಿಟ್ಕೋಬೇಕು. ಈಗ ಇನ್ನೇನು ಆಷಾಢನೂ ಕಳೀತು, ಶುಕ್ರವಾರ ಅಲ್ವಾ, ಎಲ್ಲ ತಂದು ಅರಿಶಿಣ ಕುಂಕುಮ ಏನೇನು ಬೇಕು ಎಲ್ಲ ಒಂದೊಂದಾಗಿ ತೋರಿಸ್ತೀನಿ. ಇದರಲ್ಲಿ ಏನಿಲ್ಲ ಅಂದರೆ ಕಾಯಿ, ಹೂವು, ಹಣ್ಣು ಅದೆಲ್ಲ ಹಿಂದಿನ ದಿನ ತೊಗೊಳ್ಬೇಕು. ಮುಂಚಿತವಾಗಿ ತೊಗೊಂಡಿಟ್ಕೊಳಕ್ಕಾಗಲ್ಲ ಅದೆಲ್ಲ. ಇಷ್ಟು ಏನೇನು ಬೇಕು, ಡ್ರೈ ಇರೋದೆಲ್ಲ ನಾವು ತೊಗೊಳ್ಬೋದಲ್ವ. ಮುಖ್ಯವಾಗಿ ಕಳಸದಲ್ಲಿ ಹಾಕೋಕ್ಕೆ ಏನೇನು ಬೇಕು. ಆಮೇಲೆ ಕಳಸದಲ್ಲಿ ನೋಡಿ, ಕೆಲವೊಬ್ಬರು ಮನೆ ಪದ್ಧತಿ ನಿಮ್ಮ ಮನೆ ಪದ್ಧತಿ ಏನೇನಿರುತ್ತೋ ಅದನ್ನು ಫಾಲೋ ಮಾಡಿ. ಕೆಲವೊಬ್ಬರು ನೀರು ಹಾಕಿ ಕಳಸದಲ್ಲಿ ನೀರು ಹಾಕ್ತಾರೆ, ಕೆಲವೊಬ್ಬರು ಅಕ್ಕಿ ಹಾಕ್ತಾರೆ. ಆಮೇಲೆ ಕಳಸದೊಳಗೂ ಅಷ್ಟೇ, ಕೆಲವೊಬ್ಬರು ಹೇಳ್ತಾರೆ ಅದೇನು ಕವಡೆ, ಆಮೇಲೆ ಏನು ಕಮಲದ್ದು ಬೀಜ ಅದೆಲ್ಲ ಹಾಕ್ತಾರೆ. ಅದೇ ಹೇಳಿದ್ನಲ್ವ, ನಿಮ್ಮ ಏನು ಸಂಪ್ರದಾಯ ಇರುತ್ತೋ ಅದನ್ನೇ ಫಾಲೋ ಮಾಡಿ. ಬನ್ನಿ, ಫಸ್ಟು ಅರಿಶಿಣ ಕುಂಕುಮ ತೋರಿಸ್ಬಿಡ್ತೀನಿ ನಿಮಗೆ. ಈ ಥರ ನಾನು ಬಾಕ್ಸಲ್ಲಿ ತಂದಿದ್ದೀನಿ ಲೂಸು. ಬೇಕಾದ್ರೆ ನಿಮಗೆ ಪಾಕೆಟ್ ಥರನೂ ಸಿಗುತ್ತೆ, ಅದು ಬೇಕಾದ್ರೆ ತೊಗೊಳ್ಬೋದು, ಯಾವುದಾದ್ರೂ ತೊಗೋಬೋದು. ಅರಿಶಿಣ ಕುಂಕುಮ ಫಸ್ಟು. ಆಮೇಲೆ ನೋಡಿ, ಇದು 16 ಎಳೆದು ದಾರ ಬೇಕಾಗುತ್ತೆ. ಅದೇ ತಂಬಿಗೆ ಸುತ್ತೋದಕ್ಕೆ ಅಥವಾ ಕಂಕಣ ಕಟ್ಟೋದಕ್ಕೆ, ಅರಿಶಿಣ ಕೊಂಬಕ್ಕೆ ನಾವು ತಾಳಿ. ಆಮೇಲೆ ಇದು ಒಂದು ಅರಿಶಿಣ ಕಲರ್ ದಾರನೇ ಸಿಗುತ್ತೆ, ಅದನ್ನು ತೊಗೊಳ್ಳಿ. ನಾನು ಮಿಸ್ಟೇಕಾಗಿ ವೈಟ್ ತೊಗೊಂಡಿದ್ದೀನಿ, ಅದಾದರೆ ಈಸಿ ಆಗುತ್ತೆ. ಮತ್ತು ಇದಕ್ಕೆ ಅರಿಶಿಣ ಹಚ್ಚೋ ಅವಶ್ಯಕತೆ ಇರಲ್ಲ ಅಷ್ಟೇ. ನೋಡಿ, ತಾಳಿ ನಿಮ್ಮದು ಗೋಲ್ಡಾಗಿ ಮನೇಲಿ ಇತ್ತು ಅಂದರೆ ಅದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಈ ಥರ ನೋಡಿ ಮಾಡ್ಕೊಳ್ಬೋದು. ನಂದು ಗೋಲ್ಡ್ದಿದೆ, ನಾನು ಡೈಲಿ ಹಾಕಿರ್ತೀನಿ. ಡೈಲಿ ನಮ್ಮದು ಕಳಸ ಹಾಗೆ ಇರುತ್ತೆ, ನಾನು ಹಾಕಿದ್ದೀನಿ. ಹಾಗಾಗಿ ತೆಗಿಬಾರ್ದು ಅಂತ ನಿಮ್ಗೆ ತೋರಿಸ್ತಾ ಇಲ್ಲ, ಅದು ಇದ್ದರೂ ಸಹ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಯಾವಾಗಲೂ ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಹಿಂದೆ ಏನು ಮಾಡಿರ್ತೀನಲ್ವ ಅದನ್ನು ಮಾಡಿರ್ತೀನಿ. ಮುಂದುಗಡೆ ಒಂದು ಕಳಸ ಕಂಪಲ್ಸರಿಯಾಗಿ ಇಡ್ತೀನಿ, ಅದೇ ಮೇನು ಮುಖ್ಯ. ಯಾಕಂದರೆ ನಾವು ಅಲ್ಲಿ ಅಲಂಕಾರ ಮಾಡುವಾಗ ಅಳಗಾಡಿಸ್ತೀವಿ, ಅದು ಇದು ಮಾಡ್ತೀವಿ. ಆಮೇಲೆ ಹಿಂದಿನ ದಿನವೇ ಎಲ್ಲ ಮಾಡಿರ್ತೀವಿ. ಹಿಂದಿನ ದಿನ ಮಾಡಿದರೂ ಸ್ನಾನ ಮಾಡಿ ಎಲ್ಲ ಶುದ್ಧಿ ಮಾಡಿಕೊಂಡೇ ಮಾಡೋದು. ಆದರೂ ಅದು ಅಷ್ಟಲ್ಲ, ಮೇನು ನಮಗೇನು ಮುಂದೆ ಒಂದು ಕಳಸ ಕೂಡಿಸಲೇಬೇಕು. ನೀವು ಎಲ್ಲೇ ಹೋಗಿ ನೋಡಿ, ದೇವಸ್ಥಾನದಲ್ಲಿ ಹೋಗಿ ಅಥವಾ ಈ ಅಣ್ಣಮ್ಮನ ಕೂಡಿಸ್ತಾ ಇರ್ತಾರೆ, ಅಲ್ಲಿ ಹೋಗಿ ಮೇನ್ ಒಂದು ಮೂರ್ತಿ ಇರುತ್ತೆ, ಪಕ್ಕದಲ್ಲಿ ಒಂದು ಕಳಶ ಇದ್ದೇ ಇರುತ್ತೆ. ಈ ಗಣೇಶನ ಕೂಡಿಸ್ದಾಗೂ ಅಷ್ಟೇ ನೋಡಿ, ದೊಡ್ಡದೊಂದು ಗಣೇಶ ಇರುತ್ತೆ, ಪಕ್ಕದಲ್ಲಿ ಒಂದು ಪುಟಾಣಿ ಗಣೇಶ ಇರುತ್ತೆ. ಯಾಕಂದರೆ ಅದು ದೊಡ್ಡ ಗಣೇಶ ತರಬೇಕಾದ್ರೆ ಎಲ್ಲಿಯಾದರೂ ಏನಾದರೂ ಒಂಚೂರು ಮುಕ್ಕಾಗೇ ಆಗುತ್ತೆ. ಅದು ಪೂಜೆ ಮಾಡೋದಕ್ಕೆ ಶ್ರೇಷ್ಠ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಗಣೇಶನ ಪಕ್ಕದಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅರಿಶಿಣ ಕೊಂಬು ನೋಡಿ, ನಾನೇನು ಮಾಡ್ತೀನಿ, ಮೇನು ಹಿಂದ್ಗಡೆ ಏನು ಅಮ್ಮನವ್ರನ್ನ ಕೂಡಿಸಿರ್ತೀನಲ್ವ ಅದಕ್ಕೆ ನಾನು ಬಂಗಾರದ್ದು ಹಾಕಿರ್ತೀನಿ, ಮುಖವಾಡ ಎಲ್ಲ ಇದೆ ಅದಕ್ಕೆ ಹಾಕಿರ್ತೀನಿ. ಬಟ್ ಮುಂದ್ಗಡೆ ಒಂದು ತೆಂಬಿಗೆ ಒಂದು ಕಳಸ ಏನಿರುತ್ತಲ್ಲ ಅದಕ್ಕೆ ನಾನು ಈ ಥರ ಅರಿಶಿಣ ಕೊಂಬಂದೆ ಮೇನ್ ಹೇಳ್ತಾರೆ, ಇದೇ ಶ್ರೇಷ್ಠ ಅಂತ. ಆಮೇಲೆ ಅರಿಶಿಣ ಕೊಂಬದಲ್ಲೂ ಸಹ ಅಷ್ಟೇ, ಈ ಥರ ಕೌಲು ಹೊಡೆದಿರೋ ಅರಿಶಿಣ ಕೊಂಬು ತೊಗೊಳ್ಳಿ. ನೀವು ಗಂಧಿಗೆ ಅಂಗಡಿಯಲ್ಲಿ ಕೇಳಿದರೆ ಅವರು ಕೊಡ್ತಾರೆ.
ಇದೆಲ್ಲ ಇರದೇ ಇರೋದು ಬರೀ ನೀಟಾಗಿ ಈಗ ಉದ್ದ ಇರೋದು ಮಾತ್ರ ತೊಗೊಳ್ಬೇಡಿ. ಈ ಥರ ಕೌಲು ಹೊಡೆದಿರೋದು ತೊಗೊಳ್ಳಿ. ಇದು ತಾಳಿಗೆ ಅಂತ ಈ ಥರ ದಾರ ಸುತ್ತಿ ಇಟ್ಕೊಂಡೆ. ಹಾಗಾಗಿ ಇದಿಷ್ಟು ಆಯಿತು. ನಾನು ಏನೇನು ತೋರಿಸಿದ್ದೀನಿ ಎಲ್ಲ ಸೈಡಿಗೆ ಇಡ್ತಿದ್ದೀನಿ. ಆಮೇಲೆ ಇದು ಸಹ ಅಷ್ಟೇ ಸಪ್ರೇಟಾಗಿ ಎಲ್ಲ ಒಂದು ಕಡೆ ಇಟ್ಕೊಂಬಿಡಿ. ಇದು ಸಹ ಬೆಂಕಿಪಟ್ಟಣ ಅಷ್ಟೇ, ಎಷ್ಟು ನೋಡೋಕೆ ಸಿಂಪಲ್ ವಸ್ತು ಅನಿಸುತ್ತೆ, ಬೇಗ ಸಿಗೋದೇ ಇಲ್ಲ. ಪೂಜಾ ರೂಮಲ್ಲಿ ಇಟ್ಟಿರ್ತೀವಿ ನಾವು, ದೇವಿನ ಕೂಡ್ಸೋದೇ ಬೇರೆ ಕಡೆ, ಪೂಜಾ ರೂಮಲ್ಲಿ ಜಾಗ ಆಗೋಲ್ಲ ಅಷ್ಟೆಲ್ಲ ಅಲಂಕಾರ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಓಡೋ ಇಲ್ಲಿ ಓಡೋ ಅಂತ ಆಗುತ್ತೆ. ಅದಕ್ಕೆ ಅಲ್ಲಿ ಬೇರೆ ಸಪ್ರೇಟ್ ಅಲ್ಲಿ ಇದ್ಕೊಳ್ಳಿ, ಈ ಕಡೆ ಒಂದು ಬೇಕಾದ್ರೆ ಒಂದು ತಂದು ಇಟ್ಕೊಂಬಿಡಿ. ಆಮೇಲೆ ಇದು ಗಂಧದ್ದು ಮುಖವಾಡಕ್ಕೆ ನಾವು ಅರಿಶಿಣ ಅದೆಲ್ಲ ಹಚ್ಬೇಕಂತಂದರೆ ಗಂಧ ಹಚ್ಚಿಬಿಟ್ಟು ಅದ್ರ ಮೇಲೆ ಅರಿಶಿಣ ಹಚ್ತೀವಲ್ಲ, ಅದಕ್ಕೆ ಬೇಕಾಗುತ್ತೆ. ಇದೊಂದು ಗಂಧವನ್ನು ತೊಗೊಂಡಿದ್ದೀನಿ. ಇದು ಒಂದು ತುಪ್ಪ. ನಾವು ಮನೇಲಿ ಎಷ್ಟೇ ನಾವು ಶುದ್ಧವಾಗಿ ಮಾಡ್ಕೊಂಡಿದ್ದರೂ ಸಹ ಅಷ್ಟೇ, ಒಂದು ಸಪ್ರೇಟ್ ಪೂಜೆಗೆ ಸಪ್ರೇಟ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬನ್ನಿ. ತುಪ್ಪದ ದೀಪ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದೊಂದು ತುಪ್ಪ. ಇದು ನೋಡಿ ಲಾವಂಚ ಬೇರು ಅಂತ ಹೇಳ್ತಾರೆ. ಇದು ಅಷ್ಟೇ ತುಂಬ ಘಮ ಬರ್ತಾ ಇರುತ್ತೆ. ಇದು ಕಳಸದಲ್ಲಿ ಹಾಕ್ತೀವಿ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ನೋಡಿ ಜವದು ಪೌಡ್ರ್ ಅಂತ. ಇದು ಅಷ್ಟೇ ತುಂಬ ಪರಿಮಳ ಬರ್ತಾ ಇರುತ್ತೆ. ಇದು ಅಷ್ಟೇ ಪೂಜಾ ರೂಮಲ್ಲಿ ಖಂಡಿತವಾಗಿ ನೀವು ಇಟ್ಕೊಳ್ಳಿ. ಇದರಿಂದ ತುಂಬ ಯೂಸ್ ಇದೆ. ನೀವು ದೀಪ ಹಚ್ಚಿದಾಗ ದೀಪದ ಎಣ್ಣೆಯಲ್ಲಿ ಹಾಕಿ ಅದೊಂಥರ ಪರಿಮಳ ಬರುತ್ತೆ. ನೀವು ಯಾವುದಾದ್ರು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದಾಗ ಅದೊಂಥರ ಪರಿಮಳ ಬರ್ತಾ ಇರುತ್ತೆ ನೋಡಿ, ಆ ಥರ ಬರುತ್ತೆ. ಇದು ಚಿಕ್ಕದಿತ್ತು, ಹಾಗಾಗಿ ನಾನು 2 ತೊಗೊಂಡೆ, ಸಾಕಾಗಲ್ಲ ಅಂತ ಅಂದ್ಬಿಟ್ಟು. ಒಳಗೆ ತೋರಿಸ್ತೀನಿ ನಿಮಗೆ. ತುಂಬ ಚಿಕ್ಕದಿರುತ್ತೆ ನೋಡಿ, ಇಷ್ಟಿರುತ್ತೆ. ಅದ್ರೊಳಗಡೆ ಒಂದು ಸ್ವಲ್ಪ ಇರುತ್ತೆ, ಹಾಗಾಗಿ ಸಾಕಾಗಲ್ಲ ಅಂತ. ಆಮೇಲೆ ಕಳಸದೊಳಗಡೆ ಹಾಕೋಕ್ಕೆ ಡ್ರೈ ಫ್ರೂಟ್ಸು ಇದು ಮನೆಯಲ್ಲೇ ನಾನು ಹಾಕಿಟ್ಟಿದ್ದೀನಿ. ಅವಾಗ ಹೋಗಿ ಎಲ್ಲ ಒಂದೊಂದು ಎತ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇಷ್ಟೂ ಒಂದರಲ್ಲೇ ಹಾಕಿ ಇಟ್ಟಿದ್ದೀನಿ. ನಾನು ಇದೆಲ್ಲ ಕಳಸದೊಳಗೆ ಹಾಕ್ತೀನಿ. ಈ ಡ್ರೈ ಫ್ರೂಟ್ಸು ಮತ್ತು ಲಾವಂಚದ ಬೇರು, ಅರಿಶಿಣ, ಕುಂಕುಮ ಹಾಕಿ ನಾನು ಅಕ್ಕಿ ಇಡ್ತೀನಿ. ಮುಂದೆ ಇಡೋ ಕಳಸಕ್ಕೆ ಮಾತ್ರ ನೀರು ಹಾಕೋದು, ಆ ಥರ ನಾನು ಮಾಡೋದು ನಮ್ಮ ಮನೇಲಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ, ನೀವು ಕಳಸಲ್ಲಿ ಏನೇನು ಹಾಕ್ತೀರಾ ಅದನ್ನೆಲ್ಲ ತಂದು ಇಟ್ಕೊಳ್ಳಿ. ನಾನು ಇಷ್ಟೆಲ್ಲ ಹಾಕೋದು, ಅದಕ್ಕೆ ಇಷ್ಟು ತಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ತುಪ್ಪದ ಬತ್ತಿ 2 ಥರ ತಂದಿದ್ದೀನಿ. ನಾನು ಒಂದು ಚಿಕ್ಕದು ತಂದಿದ್ದೀನಿ, ಆಮೇಲೆ ದೊಡ್ಡದು ಈ ಥರದ್ದು ಇವು ತಂದಿಟ್ಕೊಳ್ಳಿ. ತುಪ್ಪದ ಬತ್ತಿ ಇದು. ಆಮೇಲೆ ಮಾಮೂಲಿ ದೀಪಕ್ಕೆ ಹಾಕೋಂಥ ಈ ಥರ ಬತ್ತಿ. ಆಮೇಲೆ ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಇದು ರೋಲ್ ಥರ ಬರುತ್ತಲ್ವ, ಇದೊಂದು ಬತ್ತಿ ತೊಗೊಂಡಿದ್ದೀನಿ. ಆಮೇಲೆ ಗೆಜ್ಜೆ ವಸ್ತ್ರ 16 ಎಳೆದು ಗೆಜ್ಜೆ ವಸ್ತ್ರ ಇದೊಂದು ತೊಗೊಂಡಿದ್ದೀನಿ. ಇದು ಚಿಕ್ಕ ಸೈಜದು ಇದು ಒಂದು ತೊಗೊಂಡಿದ್ದೀನಿ. ಇರಲಿ, ಬೇಕೇ ಆಗೇ ಆಗುತ್ತೆ ಅಲ್ವಾ, ಇದು ತೊಗೊಂಡಿದ್ದೀನಿ. ಆಮೇಲೆ ಊದುಬತ್ತಿ ನೀವು ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟವಾದದ್ದು. ಅಡಿಕೆ ನೋಡಿ, ಯಾವಾಗಲೂ ದೇವಿ ಮುಂದ್ಗಡೆ ನಾವು ಮಡ್ಲಕ್ಕಿ ಅಂತ ಏನೋ ಇಡ್ತೀವಲ್ವ ದೇವಿಗೆ, ಆವಾಗ ಮಾತ್ರ ನೋಡಿ ಈ ಥರ ಫುಲ್ ಇರೋಂಥ ಬಟ್ಲಡಿಕೆ ಅಂತ ಏನು ಹೇಳ್ತೀವಲ್ವ, ಇದನ್ನೇ ಇಡಿ. ನಾವು ಅರ್ಶಿಣ ಕುಂಕುಮಕ್ಕೆ ಅಂತ ಕೊಡಬೇಕಾದಾಗ ಈ ಪೀಸು ಮಾಡಿರೋಂಥ ಅಡಿಕೆ ಕೊಡ್ತಿರ್ತಾರೆ ನೋಡಿ, ಅದು ಮಾತ್ರ ಇಡಬೇಡಿ. ನೀವು ಬೇಕಾದ್ರೆ ಕೊಡೋರಿಗೆ ಕೊಡಿ, ಬೇಡನಲ್ಲ. ಬಟ್ ದೇವಿ ಮುಂದೆ ಇಡೋದಕ್ಕೆ ಮಾತ್ರ ಈ ಥರ ಫುಲ್ಲಾಗಿರೋದು ಬಟ್ಲ ಅಡಿಕೆನೇ ಇಡಿ. ಒಂದು 5 ಇದು ತೊಗೊಂಡಿದ್ದೀನಿ. ಅದೇ ಅಮ್ಮನವ್ರಿಗೆ ಮಡ್ಲಕ್ಕಿ ತುಂಬಕ್ಕಂತ ಅಂದ್ಬಿಟ್ಟು ಕೇಳಿದರೆ ಅವ್ರು ಕೊಡ್ತಾರೆ. ಇದರಲ್ಲೆಲ್ಲ ಸೆಟ್ ಇರುತ್ತೆ, ಏನೇನಿರುತ್ತೆ ತೋರಿಸ್ತೀನಿ. ಇದರಲ್ಲಿ ನೋಡಿ ಒಂದು ಬ್ಲೌಸ್ ಪೀಸ್ ಬರುತ್ತೆ, ಆಮೇಲೆ ಬಳೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಸಿರು ಆಮೇಲೆ ರೆಡ್ ಅಮ್ಮನವ್ರಿಗೆ ತುಂಬ ಇಷ್ಟ. ರೆಡ್ ಆದರೂ ತೊಗೊಳ್ಳಿ, ಈ ಥರ ಗ್ರೀನ್ ಆದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ ಪರವಾಗಿಲ್ಲ. ನಾನು 2 ಡಜನ್ ತೊಗೊಂಡಿದ್ದೀನಿ, ಆ ಕಡೆ ಈ ಕಡೆ ಅಂತ ಹಾಕೋದಕ್ಕೆ. ಅಥವಾ ಮುಂದೆ ಬೇಕಾದರೆ ಮಡ್ಲಕ್ಕಿ ಅಲ್ಲಿ ಸಹ ಹಾಕಿಡ್ಬೋದು, ಅಕ್ಕಿ ಒಳಗೆ ಹಾಕಿಡ್ಬೋದು. ಈ ಥರ ಚಿಕ್ಕದು ಬಳೆ, ಇದರೊಳಗಡೆ ಎಲ್ಲ ಹಾಕಿರ್ತಾರೆ ಬಳೆ. ಆಮೇಲೆ ಇದಕ್ಕೆ ಏನು ಕರಿಮಣಿ ಅದು ಹಾಕಿರ್ತಾರೆ. ಇಷ್ಟು ಇರುತ್ತೆ, ಅದರಲ್ಲಿ ಇಷ್ಟು ಇರುತ್ತವೆ. ಆಮೇಲೆ ಇದು ನೋಡಿ ಪುಟಾಣಿದು ಅರಿಶಿಣ ಕುಂಕುಮ ಎಲ್ಲ ಹಾಕಿಡೋ ಇದೆ ಇದರೊಳಗಡೆ, ಸ್ವಲ್ಪ ಇದೆ ಅಷ್ಟೇ. ಆಮೇಲೆ ಒಂದು ಕನ್ನಡಿ ಇರುತ್ತೆ ಈ ಥರದ್ದೊಂದು. ಆಮೇಲೆ ಈ ಥರದ್ದು ಅರಿಶಿಣ ಕುಂಕುಮದೊಂದು ಚೀಟಿ ಸಹ ಏನೋ ಹಾಕಿದ್ದಾರೆ, ಅದೆಲ್ಲ ಫುಲ್ ಪ್ಯಾಕ್ ಬರುತ್ತೆ. ಒಂದು ಬ್ಲೌಸ್ ಪೀಸು, ಈ ಥರ ಬ್ಲೌಸ್ ಪೀಸು. ಇದೆಲ್ಲ ಮಡ್ಲಕ್ಕಿ ನಾವೇನು ಅಮ್ಮನವ್ರಿಗೆ ಇಡ್ತೀವಲ್ಲ ಅದ್ರ ಮುಂದ್ಗಡೆ ಇಡೋದಕ್ಕೆ ಇಷ್ಟೆಲ್ಲ ಇರುತ್ತೆ ಇದರೊಳಗಡೆ. ಎಲ್ಲ ಈ ಥರ ಸೆಟ್ ಇರುತ್ತೆ. ಇದಾಯ್ತಲ್ವ. ಈಗ ನೆಕ್ಸ್ಟು ಜಡೆ. ಇದು ನಾನು ಮೊದಲೇ ತೊಗೊಂಡಿದ್ದೆ, ಈಗೇನು ತೊಗೊಂಡು ಬಂದಿಲ್ಲ ನಾನು. ಇದು ಅಷ್ಟೇ, ಎಲ್ಲ ಒಂದು ಕಡೆ ಇಟ್ಕೊಂಬಿಡಿ. ನೀವು ಯಾವುದಾದ್ರೂ ನಿಮ್ಮ ಮನೇಲಿ ಯಾವುದು ನಿಮಗೆ ಇಷ್ಟ ಇರುತ್ತೆ ಅದು ಹಾಕ್ಕೊಳ್ಳಿ. ಈ ಥರದ್ದೊಂದು ಜಡೆ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಅಂತ. ಇದೆಲ್ಲ
ಒಂಥರ ಪೂರ್ವ ಸಿದ್ಧತೆ ಅಂತ ಹೇಳ್ಬೋದು. ಆಮೇಲೆ ಕೊಡೋರಿಗೆ ಬಳೆ ನೋಡಿ, ನಾನು ಸ್ವಲ್ಪ ಬೇರೆ ಬೇರೆ ಕಲರ್ ಎಲ್ಲ ತಂದಿದ್ದೀನಿ, ಒಂದೇ ಕಲರ್ ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಒಂದಿಷ್ಟು ರೆಡಿ ಮಾಡಿ ಸಹ ಇಟ್ಟಿದ್ದೀನಿ ಎಲ್ಲ ನೋಡಿ. ಈ ಥರ ದಾರ ಆದರೂ ಕಟ್ಟಿ ಅಟ್ಲೀಸ್ಟ್ 4 ಬಳೆ ಆದರೂ ಕೊಡಿ, ಯಾಕಂದರೆ ಈ ಕಡೆ ಎರಡು ಆದರೂ ಅವರು ಯೂಸ್ ಮಾಡ್ಕೋತಾರೆ. ಈ ಥರ ಕಟ್ಟಿಡಿ. ಇಲ್ಲ ಅಂತಂದರೆ ನೋಡಿ, ನಾನು ಇಷ್ಟು ದಾರ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಹಿಂದಿನ ದಿನ ಈಸಿ ಆಗುತ್ತೆ ಅಷ್ಟೇ. ಈ ಥರ ದಾರ ಆದರೂ ಕಟ್ಟಿ, ಅಥವಾ ದಾರ ಕಟ್ಟೋಕ್ಕಾಗಲ್ಲ ಈ ಥರ ಟೇಪ್ ಥರ ಬರುತ್ತಲ್ವ, ಅದಾದರೂ ಹಾಕಿ ಒಂದೆರಡು ನಿಮ್ಮ ತೋರ್ಸೋಕ್ಕಂತ ಒಂದೆರಡು ಹಾಕಿದ್ದೀನಿ. ಇದೆಲ್ಲ ಈ ಥರ ದಾರ ಕಟ್ಟಿ ನೀವು ಬೇಕಾದ್ರೆ ಬೇಕಾದರೆ ಕೊಡಿ. ಈ ಥರ ಕೆಲವೊಂದು ನಾನು 6 ಹಾಕಿದ್ದೀನಿ, ಕೆಲವೊಂದು 4 ಕಟ್ಟಿದ್ದೀನಿ. ಈ ಥರ ಕಟ್ಟಿಟ್ಕೊಂಡ್ಬಿಟ್ರೆ ಅವ್ರಿಗೆ ಕೊಟ್ಟಾಗೂ ಅದು ಅಲ್ಲಿ ಇಲ್ಲಿ ಬಿದ್ದು ಒಡೆಯೋ ಚಾನ್ಸ್ ಇರಲ್ಲ. ಹಾಗಾಗಿ ಈ ಥರ ಕಟ್ಟಿಟ್ಕೊಂಡ್ಬಿಡಿ ಮುಂಚಿತವಾಗಿ, ನಿಮಗೂ ಈಸಿ ಆಗುತ್ತೆ. ಇಲ್ಲಾಂದರೆ ಈ ಥರ ನೋಡಿ ರೆಡಿನೂ ಬರುತ್ತೆ ನಿಮಗೆ. ಗಂಧಿ ಅಂಗಡಿಯಲ್ಲಿ ಕೇಳಿದರೆ ರೆಡಿನೂ ಸಿಗುತ್ತೆ. ಇದರಲ್ಲಿ ಬಳೆ, ಅರಿಶಿಣ ಕುಂಕುಮ ಈ ಥರ ಕವರಲ್ಲೇ ಹಾಕಿಬಿಟ್ಟಿರ್ತಾರೆ. ಇದಾದರೆ ಇನ್ನೂ ಸೇಫು, ಒಡೆಯೋದೇ ಇಲ್ಲ. ಈ ಥರದ್ದು ಬೇಕಾದರೂ ತೊಗೊಳ್ಬೋದು. ನಿಮಗೆಲ್ಲ ತೋರಿಸೋದಕ್ಕೆ ಅಂತ ನಾನು ತೊಗೊಂಡಿದ್ದೀನಿ. ಆಮೇಲೆ ಅರಿಶಿಣ ಕುಂಕುಮ ಒಳಗಡೆ ಹಾಕೋದಕ್ಕೆ ಅಂತ ನಾನು ಈ ಥರ, ಅದೇ ನಾವು ಕಾಯಿ ವಿಳೆದೆಲೆ ಎಲ್ಲ ಕೊಡ್ತೀವಲ್ವ, ಅದ್ರ ಜೊತೆಗೆ ಒಂದು ಈ ಥರ ಅರಿಶಿಣ ಕುಂಕುಮದ್ದು ನೀವು ಯಾವುದಾದ್ರೂ ತೊಗೊಳ್ಳಿ, ಈ ಥರದ್ದಾದ್ರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ಆಮೇಲೆ ಅಡಿಕೆ ಈ ಥರದ್ದೂ ಬರುತ್ತೆ, ಅಥವಾ ಚಿಕ್ಕ ನೀವು ಪೀಸು ಸಿಗುತ್ತಲ್ವ, ಅದು ಬೇಕಾದರೆ ಒಂದು 100 ಗ್ರಾಮು 200 ಗ್ರಾಮು ಆ ಥರ ಏನೋ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಬೋದು. ಇದು ಅಷ್ಟೇ ಎಲ್ಲ ತೊಗೊಂಡು ರೆಡಿ ಇಟ್ಕೊಳ್ಳಿ. ಇದಾಯಿತಾ. ಆಮೇಲೆ ಬ್ಲೌಸ್ ಪೀಸಸ್ಸು ನಾನು ಒಂದಿಷ್ಟು ತಂದಿದ್ದೀನಿ, ಇನ್ನೂ ಒಂದಿಷ್ಟು ಇದ್ದಾವೆ ನಿಮ್ಗೆ ತೋರ್ಸೋಕ್ಕಂತ. ಇಷ್ಟೇ ಇಲ್ಲಿ ಇಟ್ಕೊಂಡಿರೋದು. ಎಷ್ಟಾಗುತ್ತೆ ನೋಡಿ, ಇಷ್ಟೇ ಜನಕ್ಕೆ ಅರಿಶಿಣ ಕುಂಕುಮ ಕೊಡಬೇಕಂತ ಏನೂ ಇಲ್ಲ. ಎಷ್ಟು ಜನ ಮನೆಗೆ ಬರ್ತಾರೋ ಅಷ್ಟು ಜನಕ್ಕೆ ಕೊಟ್ಟರು ತುಂಬ ಒಳ್ಳೆಯದು, ಅದರಲ್ಲಿ ಏನೂ ಇಲ್ಲ. ಈ ಥರ ಬ್ಲೌಸ್ ಪೀಸು ಎಲ್ಲನೂ ಮುಂಚಿತವಾಗಿ ನೀವು ತೊಗೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಮರೆಯೋ ಚಾನ್ಸ್ ಇರಲ್ಲ. ಆಮೇಲೆ ಪೂಜೆ ಟೈಮಲ್ಲಿ ಓಡೋಗಿ ತರೋಕ್ಕೂ ಆಗೋಲ್ಲ. ಹಾಗಾಗಿ ಮುಂಚೆನೇ ಎಲ್ಲನೂ ಈ ಥರ ನೀಟಾಗಿ ತಂದು ಇಟ್ಕೊಂಡ್ಬಿಟ್ಟು ಈ ಥರದ್ರಲ್ಲಿ ನೋಡಿ ನೀಟಾಗಿ ಜೋಡಿಸಿ ನೀವು ಪೂಜೆ ರೂಮಲ್ಲಿ ಅಥವಾ ಎಲ್ಲಿಯಾದರೂ ಯಾರು ಓಡಾಡದೇ ಇರೋ ಜಾಗ, ಅಂದರೆ ಕಾಲು ತಾಗದೇ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಎಲ್ಲ ಅಮ್ಮನವ್ರಿಗೆ ನೀಟಾಗಿ ಇಡೋದ್ರಿಂದ. ಆಮೇಲೆ ಈ ಥರ ಕವರು ಸಿಗ್ತವೆ ನಿಮಗೆ, ಬಟ್ಟೆ ಕವರು. ಇವು ಅಷ್ಟೇ ತೊಗೊಂಡು ಏನು ಮಾಡಿ, ಬಂದವರಿಗೆ ಮುತ್ತೈದವರಿಗೆ ಕೊಡೋದಕ್ಕೆ ಅದರೊಳಗಡೆ ಕಾಯಿ, ಒಂದು ಬ್ಲೌಸ್ ಪೀಸು, ಬಳೆ, ಹಣ್ಣು, ಆಮೇಲೆ ಈ ಥರ ಅರಿಶಿಣ ಕುಂಕುಮ, ಅಡಿಕೆದು ಎಲ್ಲನೂ ಹಾಕಿ ನೀವು ಮುಂಚಿತವಾಗಿಯೇ ರೆಡಿ ಇಟ್ಬಿಡಿ. ಬಂದಾಗ ಏನಿಲ್ಲ, ಅರಿಶಿಣ ಕುಂಕುಮ, ಹೂವು ಅಷ್ಟೇ ಕೊಟ್ಬಿಟ್ಟು ಈ ಬ್ಯಾಗು ಹಾಗೆ ಕೊಟ್ಬಿಡೋಕ್ಕೆ ಬರುತ್ತೆ. ಇನ್ನೂ ಈಸಿ ಆಗುತ್ತೆ ನಿಮಗೆ. ಮುಂಚೆನೇ ಒಂದು ಕಾಯಿನು, ನೀವು 2 ರೂಪಾಯಿದು 5 ರೂಪಾಯಿದು ಅದು ನಿಮ್ಮ ಇಷ್ಟ, ಅದು ಒಂದು ಹಾಕಿ ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಆವಾಗ ಏನು ಈಸಿ ಇರುತ್ತೆ. ನಿಮಗೆ ಆವಾಗ ಓಡಾಡೋದು ಏನೂ ಇರಲ್ಲ ಅಷ್ಟೇ. ಎಲ್ಲನೂ ಈ ಥರ ನೀಟಾಗಿ ಇದರಲ್ಲಿ ಇಟ್ಕೊಂಬಿಡಿ. ಒಟ್ಟಿಗೆ ನಿಮಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಎತ್ಕೊಂಡು ಬಂದು ಕೂತ್ಕೊಂಡ್ಬಿಟ್ರೆ ನೀಟಾಗಿ ಪೂಜೆ ಮಾಡಿಬಿಡ್ಬೋದು. ಕೂತ್ಕೊಂಡು ಎಲ್ಲ ಇದರಲ್ಲಿ ಇಟ್ಕೊಂಡ್ಬಿಟ್ರೆ ಜೋಡಿಸಿ. ಇದೊಂದು ಕವರ್ ಹಾಕ್ತೀನಿ. ಅದೆಲ್ಲ ಹೀಗೆ ಕವರ್ ಹಾಕಿ ಕಟ್ಟಿದ್ರು ನದಿ ಅಂಗಡಿಯಲ್ಲಿ ಸಹ, ಅವೆಲ್ಲ ಹಾಗೆ ಇಟ್ಬಿಡ್ತೀನಿ ಒಟ್ಟಿಗೆ. ಇದೆಲ್ಲ ಈ ಥರ ಯಾವುದಾದ್ರೂ ಬ್ಲೌಸ್ ಪೀಸು ಎಲ್ಲದರಲ್ಲೂ ಒಂದರಲ್ಲಿ ಇಟ್ಬಿಟ್ಟು ಹೇಳೋಣಲ್ವ, ಯಾರೂ ಕಾಲಿಗೆ ತಾಗದೇ ಇರೋ ಥರ ಜಾಗದಲ್ಲಿ ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಎಲ್ಲನೂ ಒಟ್ಟಿಗೆ ಸಿಕ್ಬಿಡುತ್ತೆ ಈಸಿಯಾಗಿ. ಇದು ಮಡ್ಲಕ್ಕಿಯಲ್ಲಿ ಇಡೋದಲ್ವ, ಇದು ಸಪ್ರೇಟಾಗಿ ಇಟ್ಬಿಡೋಣ. ಆಮೇಲೆ ದೇವಿದು ಸಪ್ರೇಟಾಗಿ ಇಟ್ಬಿಡಿ ಬಳೆ ಎಲ್ಲ. ಈ ಥರ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಪೂಜೆ ಮಾಡೋದಕ್ಕೆ. ನೋಡಿ, ಇಷ್ಟ ಆಗಿತ್ತು ವರಮಹಾಲಕ್ಷ್ಮಿ ಪೂಜೆದ ಪೂರ್ವ ಸಿದ್ಧತೆ ನಾವು ಏನು ಮಾಡ್ಕೊಳ್ಬೋದು ಅನ್ನೋದು. ನಿಮ್ಮ ಮನೇಲಿ ನೀವು ಯಾವ ಥರ ಪೂರ್ವ ಸಿದ್ಧತೆ ಮಾಡ್ಕೊಳ್ತೀರಾ, ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ಕಳಸದಲ್ಲಿ ಏನು ಹಾಕೋ ಪದ್ಧತಿ ಇದೆ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.